ಹ್ಯಾಪಿ ಬರ್ತ್ಡೇ डीके शिवकुमार साहेबರಿಗೆ बोलो कांग्रेस पार्टी की बोलो डीके बॉस की ಇಲ್ಲಿ ನೋಡಿ ಚಿನ್ನಿ ಅಣ್ಣ ಎಲ್ಲರೂ ಒಂದ್ಸರಿ ಇಲ್ಲಿ ನೋಡಮ್ಮ ನೋಡಿ ಕೇಕ್ ನೋಡಿ ನೋಡಿ ಸರ್ ಒಂದು ಹಾಂ ಕಟ್ ಮಾಡಿ ಇದು ತಿಸ್ಕೋ ಸೂರಜ್ ಸೊ ಎಲ್ಲ ಮಾಧ್ಯಮದವ್ರಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಮತ್ತೆ ಪೇಷಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ಎಲ್ರಿಗೂ ನಮಸ್ಕರಿಸ್ತಾ ಇಂದು ನಮ್ಮ ಪ್ರೀತಿಯ ನಾಯಕರಾದ ಕರ್ನಾಟಕದ ಮುಖ್ಯಮಂತ್ರಿ ಆದ ಶ್ರೀ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜನ್ಮದಿನದ ಪ್ರಯುಕ್ತ ಸಾವಿರಾರು ಜನರ ಹೊಟ್ಟೆ ತುಂಬಿಸುವ ಅವಕಾಶ ದೊರೆತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಮತ್ತು ನಾನು ಕಳೆದ 12 ವರ್ಷದಿಂದ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಳಗದ ಬಳ್ಳಾರಿ ಗ್ರಾಮಾಂತರ ಬಳಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಡಿ.ಕೆ. ಸರ್ ಅವರ ಸೇವೆ ಮನೋಭಾವ, ಬಡವರ ಮೇಲಿನ ಕಾಳಜಿ ಹಾಗೂ ಜನಪರ ಚಿಂತನೆಗಳಿಂದ ಸದಾ ಪ್ರೇರಿತನಾಗಿದ್ದೇನೆ. ಅವರು ಸಾಮಾಜಿಕ ಬದ್ಧತೆ ಮತ್ತು ಜನಸೇವೆಯ ದಾರಿಯಲ್ಲಿ ನಾವು ಕೂಡ ಸದಾ ನಡೆಯುತ್ತಾ ಸಮಾಜಕ್ಕೆ ನಮ್ಮ ಕೈಲಾದ ಸೇವೆ ಸಲ್ಲಿಸಬೇಕೆಂದು ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಬಡವರ ಆಶೀರ್ವಾದಕ್ಕಿಂತ ದೊಡ್ಡ ಉಡುಗೊರೆ ಯಾವುದೇ ಇಲ್ಲ ಎಂಬ ನಂಬಿಕೆಯಿಂದ ಈ ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಸಮಾಜದ ಕೊನೆ ವ್ಯಕ್ತಿಗೂ ಗೌರವಯುತ ಜೀವನ ದೊರೆಯಬೇಕು ಎಂಬುದು ನಮ್ಮ ನಾಯಕರ ಆಶಯವಾಗಿದೆ. ಹಾಗೂ ಡಿ.ಕೆ. ಸಾಹೇಬರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿ ಈ ರಾಜ್ಯದ ಬಡ ಜನರ ಸೇವೆಯನ್ನು ಇನ್ನಷ್ಟು ವ್ಯಾಪಕವಾಗಿ ಮಾಡುವಂತಾಗಲಿ ಎಂದು ನಮ್ಮ ಬಳ್ಳಾರಿಯ ಕನಕದುರ್ಗಮ್ಮ, ಕೋಟೆ ಮಲ್ಲೇಶ್ವರ ಸ್ವಾಮಿ ಹಾಗೂ ನಮ್ಮ ಮುಕ್ತಿ ಮಂದಿರದ ಗಂಗಾಧರ ಅಜ್ಜಯ್ಯ ತಾತನವರ ಸನ್ನಿಧಾನಕ್ಕೆ ವಂದಿಸುತ್ತಾ ಪ್ರಾರ್ಥಿಸುತ್ತೇನೆ. ಈ ಸೇವಾ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು, ಸಾರ್ವಜನಿಕರು, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆಗಳು ಮಾಡ್ಕೊಂಡಿದ್ದೀರಾ ದೇವಸ್ಥಾನಕ್ಕೆ ಹೋಗಿ? ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಿದ್ದೀರಾ, ಏನ್ ಹೇಳ್ತೀರಾ ಅದಕ್ಕೆ? ಖಂಡಿತ. ಯಾಕಂದ್ರೆ ಇಡೀ ರಾಜ್ಯದತ್ತ ಅವರು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ KPCC ಪ್ರೆಸಿಡೆಂಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ತುಂಬ ಪಕ್ಷ ಸ್ವಲ್ಪ ಕಷ್ಟದ ಸಂದರ್ಭದಲ್ಲಿ ಇತ್ತು. ಆಗ ಯಾವ ಸಾಹೇಬ್ರು ಅಧ್ಯಕ್ಷರಾದಾಗ
ಸೊ ಅದು ಸಾಹೇಬ್ರು ಅಧ್ಯಕ್ಷ ಆದಮೇಲೆ ಒಳ್ಳೆ ಸಾಹೇಬ್ರು ಹಗಲು ರಾತ್ರಿ ಪಕ್ಷಕ್ಕಾಗಿ ಪಕ್ಷ ಕಟ್ಬಿಟ್ಟು ನಮ್ಮಂಥ ಯಂಗ್ಸ್ಟರ್ಸ್ ಎಷ್ಟೋ ಜನ ಪಕ್ಷಕ್ಕೆ ಸೇರ್ಪಡೆ ಆಗಿ ಬೇರೆ ಬೇರೆ ಅನ್ಯ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ಪಕ್ಷವನ್ನು ಇಷ್ಟೊಂದು ಬಲಿಷ್ಠವಾಗಿ ಮಾಡಿದ್ದಾರೆ. ಸೊ ಸಾಹೇಬರು ಅಷ್ಟೇ ಎಫರ್ಟ್ಸ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ನಮ್ಮ ಕರ್ನಾಟಕದಲ್ಲಿ ಅವರು ಒಂದು ರೀತಿ ಕಾರಣೀಭೂತರಾಗಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಅದನ್ನು ಪರಿಗಣನೆ ಮಾಡಿಬಿಟ್ಟು ಅವ್ರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವೆಲ್ಲರೂ ಅವ್ರು ನೋಡುವಂಥ ದಿವಸ ಹತ್ತಿರದಲ್ಲೇ ಇದೆ ಅಂತ ನನ್ನ ಭಾವನೆ. ಸೊ ನೋಡೋಣ, ಎಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದು, ಎಲ್ಲ ದೇವ್ರ ಆಶೀರ್ವಾದದಿಂದ ಸಾಹೇಬ್ರು ಹೇಳ್ದಂಗೆ ಎಲ್ಲ ದೇವ್ರುಗಳು ಅವರು ಏನಂತಾರೆ ಅವ್ರ ಪ್ರಾರ್ಥನೆಗಳು, ನಮ್ಮಂಥ ಕಾರ್ಯಕರ್ತರ ಪ್ರಾರ್ಥನೆಗಳೆಲ್ಲ ಫಲಿಸಬೇಕು ಅಂತೇಳಿ ನಾವು ಪ್ರಾರ್ಥಿಸ್ತೇವೆ. ಬಳ್ಳಾರಿ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಎಷ್ಟಿದಾವಲ್ಲ ಅಷ್ಟು ಕ್ಯಾಂಟೀನಲ್ಲಿ 3 ಹೊತ್ತು ಊಟನ ಒಂದೇ ದಿನ ಉಚಿತ. ಹೌದು, ಈಗ ನಮ್ಮ ಬಳ್ಳಾರಿಯಲ್ಲಿರುವಂಥ ಪ್ರತಿಯೊಂದು ಕ್ಯಾಂಟೀನ್ನಲ್ಲೂ, ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ನಲ್ಲೂ ಫ್ರೀಯಾಗಿ 3 ಹೊತ್ತು ಊಟ ಯಾರು ಲೈಕ್ ಯಾರು ಬಡವರು ಇರ್ತಾರೆ ಊಟ ಮಾಡ್ಲಿಕ್ಕೆ, ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲೇ ಬರುವಂಥವ್ರು ಎಲ್ಲ ತುಂಬ ಬಡತನದಿಂದ ಇರುವಂಥವ್ರಿಗೆ ಊಟದ ವ್ಯವಸ್ಥೆ ಸಿಗುತ್ತೆ ಅಂತೇಳಿ ಬರ್ತಾರೆ. ಸೊ ಅಂಥ ಬಡತನದಲ್ಲಿರುವಂಥ ವ್ಯಕ್ತಿಗಳಿಗೆ ಇಲ್ಲಿ ಉಚಿತವಾಗಿ ಅವ್ರು ಏನೋ ₹1 ಪೇ ಮಾಡದೆ ಇವತ್ತೊಂದು ದಿವಸ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀವಿ. DK ಶಿವಕುಮಾರ್ ಅಭಿಮಾನಿಗಳಿಂದ ನಾವು ಎಲ್ಲ ಬಡವರಿಗೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ, ಸ್ಪಾನ್ಸರ್ಶಿಪ್ ಮಾಡ್ತಾ ಇದೀವಿ. ಇರ್ಬೋದು 3-3.5 ಸಾವಿರದಿಂದ ಹತ್ರ ಇರ್ಬೋದು. ಥ್ಯಾಂಕ್ ಯು.